ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಲೋಕಕ್ಕೆ ಅಧಿಪತಿಯಾದಂಥ ಶಿವನ ನಾನಾ ಹೆಸರುಗಳ ಬಗ್ಗೆ ನನಗೆ ತಿಳಿದಿರುವಷ್ಟು ನಿಮಗೂ ತಿಳಿಸ್ಕೊಡೋಣ ಅಂತ ಇದ್ದೀನಿ. ನಮ್ಮೆಲ್ಲರ ಆರಾಧ್ಯ ದೈವವಾಗಿರುವ ಈಶ್ವರನ ಹಲವಾರು ಹೆಸರುಗಳು ಮತ್ತು ಅದರ ಅರ್ಥಗಳೇನೆಂದು ನೋಡೋಣ ಬನ್ನಿ. ಆದಿನಾಥ ಮೊದಲ ದೇವರು, ಆದಿಯೋಗಿ ಮೊದಲ ಯೋಗಿ, ಅನಗ ದೋಷರಹಿತನಾದವನು, ಭೈರವ ಭಯನಾಶಕ, ಭೂದೇವ ಭೂಮಿಯ ದೇವರು, ಚಂದ್ರಪಾಲ ಚಂದ್ರನ ಅಧಿಪತಿ, ಚಂದ್ರಪ್ರಕಾಶ ಚಂದ್ರನನ್ನು ಮುಡಿಯಲ್ಲಿ ಹೊತ್ತಿರುವವನು, ದಯಾಳು ಕರುಣಾಮಯಿ, ದೇವಾದಿದೇವ ದೇವತೆಗಳ ದೇವರು, ಧ್ಯಾನದೀಪ ಧ್ಯಾನದ ಬೆಳಕು, ಗಂಗಾಧರ ಗಂಗಾ ನದಿಯ ಅಧಿಪತಿ, ಗಿರಿಜಾಪತಿ ಗಿರಿಜಾ ಪತ್ನಿ, ಗುರುದೇವ ಶ್ರೇಷ್ಠ ಗುರು, ಹರ ಪಾಪಗಳನ್ನು ಹೋಗಲಾಡಿಸುವವನು, ನಟರಾಜ ನೃತ್ಯ ಕಲೆಯ ರಾಜ, ನೀಲಕಂಠ ನೀಲ ಬಣ್ಣದ ಕಂಠವನ್ನು ಹೊಂದಿರುವವನು, ಓಂಕಾರ ಓಂ ಶಬ್ದ ಅಥವಾ ನಾದದ ಸೃಷ್ಟಿಕರ್ತ, ರುದ್ರ ಭಯಂಕರನಾದವನು, ಸದಾಶಿವ ಅತೀತನಾದವನು, ಸನಾತನ ಶಾಶ್ವತ ದೇವರು, ಶ್ರೀಕಂಠ ಯಾವಾಗಲೂ ಶುದ್ಧ, ಶ್ರುತಿ ಪ್ರಕಾಶ ತ್ರಿಶೂಲವುಳ್ಳವನು, ಸೋಮೇಶ್ವರ ಶುದ್ಧ ದೇಹವನ್ನು ಹೊಂದಿರುವವನು, ತ್ರಿಲೋಚನ ಮೂರು ಕಣ್ಣುಗಳನ್ನು ಹೊಂದಿರುವ ಭಗವಂತ, ತ್ರಿಲೋಕಪತಿ ಎಲ್ಲ ಮೂರು ಲೋಕಗಳಿಗೂ ಒಡೆಯನಾದವನು, ಉಮಾಪತಿ ಉಮೇಯಪತಿ ವರದ ಬೇಡಿದ ವರ ಕೊಡುವವನು. ಇವನನ್ನು ನೆನೆಸುತ್ತಾ ನೀ